Magnet. Like magnet, I should tell you. ಅಂಬ್ರೆಲಾ €10. ನಾವೀಗ ಹೋಗ್ತಿರೋದು ಪ್ಯಾರಿಸಿನ ಸುಂದರವಾದ ಶ್ರೀಮಂತಿಕೆಯಿಂದ ಕೂಡಿರೋ ಅರಮನೆಗೆ. ಇದರ ಹೆಸರು ಪ್ಯಾಲೇಸ್ ಆಫ್ ವರ್ಸೇಲ್ಸ್. ಈ ಅರಮನೆಯಲ್ಲಿರೋ ಪೇಂಟಿಂಗ್ಗಳು ತುಂಬ ಪ್ರಸಿದ್ಧವಾಗಿದ್ದಾವೆ. ಬಸ್ಸನ್ನು ಸುಮಾರು ದೂರ ಪಾರ್ಕಿಂಗ್ ಮಾಡಿ ಅರಮನೆ ತನಕ ನಡ್ಕೊಂಡು ಹೋಗಬೇಕು. ಇಲ್ಲಿ ನಮಗೆ ಈ ಅರಮನೆ ಬಗ್ಗೆ ಮತ್ತು ಇಲ್ಲಿನ ವರ್ಣಚಿತ್ರಗಳ ಬಗ್ಗೆ ವಿವರಿಸಲಿಕ್ಕೆ ಅಂತ ಹೇಳಿ ನಮ್ಮ ಟೂರ್ ಮ್ಯಾನೇಜ್ಮೆಂಟ್ನಿಂದ ಒಬ್ಬರು ಗೈಡನ್ನು ಕೊಟ್ಟಿದ್ದರು. ಅವರು ನಮಗೆಲ್ರಿಗೂ ಬ್ಯಾಟ್ರಿ ಚಾಲಿತ ಒಂದೊಂದು ಹೆಡ್ಫೋನ್ ಕೊಟ್ಟರು. ಯಾಕೆಂದರೆ ಅವ್ರು ಮಾತಾಡೋದು ಅವ್ರ ಮೈಕ್ ಮೂಲಕ ಮಾತಾಡ್ತಾರೆ, ಅದು ನಮಗೆ ಕೇಳಿಸ್ಬೇಕಲ್ಲ, ಅದಕ್ಕೆ ಅಂತ. ಇಲ್ಲಿ ತುಂಬ ರಶ್ ಇರೋದ್ರಿಂದ ಅವ್ರು ಏನಾದರೂ ಹಾಗೆ ಹೇಳಿದರೆ ಅದು ನಮಗೆ ಸರಿಯಾಗಿ ಕೇಳಿಸ್ತಿರ್ಲಿಲ್ಲ. ಎಲ್ಲರೂ ಹೆಡ್ಫೋನ್ಗಳ್ನ ಹಾಕ್ಕೊಂಡು ಅವ್ರನ್ನ ಹಿಂಬಾಲಿಸ್ಕೊಂಡು ಅವ್ರು ಕೊಡೋ ವಿವರಣೆಗಳನ್ನ ಕೇಳ್ಕೊತ ಹೋದ್ವಿ. ಈ ಅರಮನೆಯಲ್ಲಿ ಚಾರ್ಲ್ಸ್ ಲೆ ಬ್ರುನ್ ಮತ್ತು ಜಾಕ್ವೆಸ್ ಲೂಯಿಸ್ ಡೇವಿಡ್ ಅನ್ನೋ ಇಬ್ಬರು ಕಲಾವಿದರು ವರ್ಣಚಿತ್ರಗಳನ್ನ ಬಿಡಿಸಿದ್ದಾರೆ. ಇವು ರಾಜರ ಕಾಲದ ಕರ್ಟನ್ಗಳಂತೆ. ಕೆಳಗಡೆ ಎಲ್ಲ ಜನ ಮುಟ್ಟಿ ಗಲೀಜಾಗುತ್ತೆ ಅಂಥೇಳಿ ಗಾಜುಗಳನ್ನ ಹಾಕಿ ಕವರ್ ಮಾಡಿದರು. ಅರಮನೆ ಚಾವಣಿಗಳಲ್ಲೂ ಸಹಿತ ವರ್ಣಚಿತ್ರಗಳನ್ನ ತುಂಬ ಚೆನ್ನಾಗಿ ಬಿಡಿಸಿದ್ದಾರೆ. ತುಂಬ ಗ್ರಾನೈಟ್ನ ಉಪಯೋಗಿಸಿ ಅರಮನೆಯಲ್ಲಿ ಕಂಬಗಳನ್ನೆಲ್ಲ ಕಟ್ಟಿದ್ದಾರೆ. ಅದ್ಧೂರಿತನ, ಶ್ರೀಮಂತಿಕೆ ಎದ್ದು ಕಾಣಿಸ್ತಾ ಇತ್ತು. ಈ ಅರಮನೆಯಲ್ಲಿ ರಾಜರ ಕೊಠಡಿಗಳನ್ನ ಸೂರ್ಯ, ಬುಧ, ಮಂಗಳ ಮುಂತಾದ ಗ್ರಹಗಳ ಹೆಸರಿನಲ್ಲಿ ವಿಂಗಡಿಸಿದಾರಂತೆ. ಇದು ರಾಣಿ ಕೊಠಡಿ ಅಂತ ಹೇಳಿ ತೋರಿಸಿದ್ರು. ರಾಣಿ ಮೇರಿ ಆಂಟೋನಿಯೆಟ್ ಮತ್ತು ಅವಳ 3 ಮಕ್ಕಳ ಜೊತೆ ಇರೋ ಅಂಥ ಪೇಂಟಿಂಗ್ಗಳನ್ನೆಲ್ಲ ತುಂಬ ಮಾಡಿದ್ದಾರೆ ಇಲ್ಲಿ. ಕೋವಿಸ್ ರಾಜನ ಕಾಲದಿಂದ ನೆಪೋಲಿಯನ್ ಬೋನಾಪಾರ್ಟೆವರೆಗೂ ಫ್ರಾನ್ಸ್ನ ಸೈನಿಕರು ಹೋರಾಡಿ ಗೆದ್ದ ಪ್ರಮುಖ ಯುದ್ಧಗಳ ದೃಶ್ಯಗಳನ್ನು ಕೆಲವು ಚಿತ್ರಗಳಲ್ಲಿ ಬಿಂಬಿಸಲಾಗಿದೆ. ಕೆಲವು ವರ್ಣಚಿತ್ರಗಳಲ್ಲಿ ರಾಜರನ್ನು ದೇವತೆಗಳಿಗೆ ಹೋಲಿಸಿ ಚಿತ್ರಿಸಿರೋ ಅಂಥ ವರ್ಣಚಿತ್ರಗಳು ಇಲ್ಲಿದ್ದಾವೆ. ಇದು ಹರ್ಕ್ಯುಲಸ್ ಕೋಣೆಯ ಮೇಲ್ಛಾವಣಿಯಲ್ಲಿ ಇರೋ ಅಂಥ ಚಿತ್ರ. ಇದನ್ನು ಫ್ರಾಂಕೋಯಿಸ್ ಲೆಮೊಯ್ನೆ ಅನ್ನೋ ಕಲಾವಿದ ಬಿಡಿಸಿರೋದು. ಇದು ಅಪೋಥಿಯೋಸಿಸ್ ಆಫ್ ಹರ್ಕ್ಯುಲಸ್ ಅಂತ ವಿಶ್ವವಿಖ್ಯಾತಿ ಪಡೆದಿದೆ. ಇದು ದೇವತೆಗಳ ಲೋಕವನ್ನು ತುಂಬ ಸುಂದರವಾಗಿ ಚಿತ್ರಿಸಿದೆ ಅಂತ ಹೇಳಿ ತಿಳಿಸಿದರು. ನಮಗಂತೂ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನಾವು ಸುಮಾರು ಹೊತ್ತು ನೋಡ್ಕೊತ ನಿಂತಿದ್ವಿ.
ಕೆಲವು ಪೇಂಟಿಂಗ್ ಎಲ್ಲ 3D ಎಫೆಕ್ಟಲ್ಲಿ ಇದೆಯೇನೋ ಅನ್ನೋವಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ನಮ್ಮ ಟೂರ್ ಮ್ಯಾನೇಜರ್ ಕೇಳಿದರು, ನೀವು ಈ ಪ್ಯಾರಿಸ್ ನಗರದಲ್ಲಿ ಏನು ಅಬ್ಸರ್ವ್ ಮಾಡಿದ್ರಿ ಅಂತ. ಎಲ್ಲರೂ ಒಂದೊಂದು ಥರ ಉತ್ತರ ಕೊಡ್ತಿದ್ರು, ಆದರೆ ಅದು ಯಾವ ಉತ್ತರನೂ ಅವ್ರು ಒಪ್ಪಲಿಲ್ಲ. ಆಮೇಲೆ ಹೇಳಿದರು, ಈ ಊರಲ್ಲಿ ಎಲ್ಲೂ ಕರೆಂಟ್ ವೈರ್ಗಳು ಇಲ್ಲ, ಅಂದರೆ ಆಗಲೇ ಅಂಡರ್ಗ್ರೌಂಡಿಂಗಲ್ಲಿ ವೈರ್ಗಳನ್ನ ಹಾಕಿದ್ರು ಅಂತ ಹೇಳಿ ಹೇಳಿದರು. ನೀವು ನಾನು ಹಾಕಿರೋ ವೀಡಿಯೋಗಳನ್ನ ಅಬ್ಸರ್ವ್ ಮಾಡಿ ನೋಡಿ, ನಿಮಗೆಲ್ಲಾದರೂ ಕರೆಂಟ್ ವೈರ್ಗಳು ಕಾಣಿಸಿದರೆ ನನಗೆ ತಿಳಿಸಿ. ಇದು ಫೇಮಸ್ ಒಪೆರಾ ಹೌಸು. ಇದ್ರ ಮೇಲೆ ಯಾವುದೋ ಗೋಲ್ಡ್ ಕಂಪ್ನಿನವರು ಅಡ್ವರ್ಟೈಸಿ ಬ್ಯಾನರ್ ಕಟ್ಟಿದ್ದಾರೆ, ಹಾಗಾಗಿ ಬಿಲ್ಡಿಂಗ್ ನೀಟಾಗಿ ಕಾಣಿಸ್ತಾ ಇಲ್ಲ. ಒರಿಜಿನಲ್ ಒಪೆರಾ ಹೌಸು ಈ ಥರ ಕಾಣಿಸುತ್ತೆ. ಇವತ್ತು ನಾವು ಈ ಪ್ಯಾರಿಸ್ನ ಶೈನ್ ನದಿನಲ್ಲಿ ಕ್ರೂಸಲ್ಲಿ ಕೂತ್ಕೊಂಡು ಪಟ್ಟಣ ವೀಕ್ಷಣೆ ಮಾಡೋಣ ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾವೊಂದು 30-35 ನಿಮಿಷ ಈ ಕ್ರೂಸ್ನಲ್ಲಿ ನದಿನಲ್ಲಿ ಪ್ರಯಾಣ ಮಾಡಿದ್ವಿ. ಸುಮಾರು ಸೇತುವೆಗಳು ನಮಗೆ ಸಿಕ್ಕಿದ್ವು, ಒಂದಕ್ಕಿಂತ ಒಂದು ಭಿನ್ನವಾಗಿದ್ದು ಸೇತುವೆಗಳೆಲ್ಲ. ಇಲ್ಲಿ ಸುಮಾರು ಕಡೆ ಈ ಥರ ಕ್ರೂಸ್ದು ಪಾಯಿಂಟ್ಗಳಿದೆ. ನಮಗೆ ಯಾವ ಬೇಕೋ ಆ ಜಾಗನ ಆರಿಸ್ಕೊಂಡು ಕ್ರೂಸಲ್ಲಿ ನದಿನಲ್ಲಿ ಓಡಾಡ್ಕೊಂಡು ಬರ್ಬೋದು. ಇದು ಸೀನ್ ನದಿ. ಇದು ಫ್ರಾನ್ಸ್ನ ಪ್ರಮುಖ ನದಿಗಳಲ್ಲಿ ಒಂದು. ಮುಂಚೆಯಿಂದನೂ ನದಿ ತೀರದಲ್ಲೇ ನಾಗರಿಕತೆ ಬೆಳೀತಾ ಇದ್ದಿದ್ದು, ಇಲ್ಲೂ ಹಾಗೆ ಆಗಿದೆ. ನದಿ ತುಂಬ ದೂರ ಅಂಕುಡೊಂಕಾಗಿ ಪ್ಯಾರಿಸಲ್ಲಿ ಹರಿದಿದೆ. ದಡದಲ್ಲೆಲ್ಲ ನಾಗರಿಕತೆ ಅಂದರೆ ರಾಜಮನೆತನಗಳು, ಹಳೆ ಪ್ರಾಚೀನ ಕಟ್ಟಡಗಳು ಎಲ್ಲ ಜಾಸ್ತಿ ಇರೋದು ಈ ನದಿ ದಡದಲ್ಲೇ. ಶೈನ್ ನದಿ ಪ್ಯಾರಿಸನ್ನು 2 ಭಾಗವಾಗಿ ವಿಭಜನೆ ಮಾಡುತ್ತೆ, ಎಡದಂಡೆ ಮತ್ತು ಬಲದಂಡೆ ಅಂತ. ಎಡದಂಡೆ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಪ್ರದೇಶ, ಬಲದಂಡೆ ಪ್ರಮುಖ ವ್ಯಾಪಾರ ಪ್ರದೇಶ ಅಂತ ಹೇಳಿ ಗುರುತಿಸಲ್ಪಡುತ್ತದೆ. ಈ 30 ನಿಮಿಷದ ದೋಣಿಯಾನದಲ್ಲಿ ಸುಮಾರು ಒಂದು 50 ಬ್ರಿಡ್ಜ್ಗಳು ಸಿಕ್ಕಿದ್ವು, ಒಂದಕ್ಕಿಂತ ಒಂದು ಭಿನ್ನವಾಗಿತ್ತು. ಕೆಲವು ವಾಕ್ ಮಾಡಲಿಕ್ಕೆ ಮಾತ್ರ ಇದೆ, ಕೆಲವು ವಾಹನಗಳನ್ನ ಸಂಚಾರ ಮಾಡಲಿಕ್ಕೂ ಆಗ ಹಂಗೆ ಮಾಡಿದ್ದಾರೆ. ಸುಮಾರು 100 ವರ್ಷ ಈ ನದಿನಲ್ಲಿ ಈಜೋದನ್ನು ನಿಷೇಧ ಮಾಡಿದ್ರಂತೆ. ಕೈಗಾರಿಕೆಗಳ ಮಲಿನ ಎಲ್ಲ ಇದಕ್ಕೆ ಬರ್ತಿತ್ತಂತೆ, ಹಾಗಾಗಿ ನದಿ ತುಂಬ ಗಲೀಜಾಗಿತ್ತು. ಇದರಲ್ಲಿ ಸುಮಾರು 3 ಜಾತಿ ಮೀನುಗಳು ಅಷ್ಟೇ ಬದುಕೋಕ್ಕಾಗಿದ್ದಂತೆ. ಇನ್ನು ಉಳಿದಿದ್ದೆಲ್ಲ ಪ್ರಾಣಿಗಳು ಯಾವನ್ನೂ ಇಲ್ಲಿ ಬದುಕೋಕ್ಕಾಗ್ದಲೇ ಇರೋವಷ್ಟು ಗಲೀಜಾಗಿತ್ತು. ಹಾಗಾಗಿ ಇಲ್ಲಿ ಯಾರೂ ಈಜ್ಕೂಡ್ದು ಅಂತೇಳಿ ನಿಷೇಧ ಮಾಡಿದರು. ಇದನ್ನು ಸ್ವಚ್ಛ ಮಾಡಲಿಕ್ಕೆ ಗೌರ್ಮೆಂಟು ಹರಸಾಹಸ ಪಟ್ಟು ಸುಮಾರು 100 ವರ್ಷಗಳನ್ನ ತಗೊಂಡು ನದಿನ ಸ್ವಚ್ಛ ಮಾಡಿ ಆಮೇಲೆ ಈಜಲಿಕ್ಕೆ ಅವಕಾಶ ಕೊಟ್ರಂತೆ. 1823ರಲ್ಲಿ ನಿಷೇಧ ಮಾಡಿ
1923ರಲ್ಲಿ ನಿಷೇಧನ ವಾಪಸ್ ತೊಗೊಂಡ್ರಂತೆ. ಪುರಾತನ ಸ್ಮಾರಕಗಳೆಲ್ಲ ನದಿ ದಡದಲ್ಲೇ ಜಾಸ್ತಿ ಇದೆ. ಈ ವೀಕ್ಷಣೆಗೆ ಅಂತ ಹೇಳಿ ಕರ್ಕೊಂಡೋಗೋ ಕ್ರೂಸ್ಗಳೆಲ್ಲ ನಿಧಾನವಾಗಿ ಚಲಿಸ್ತಾ ಇರ್ತವೆ. ಹಾಗಾಗಿ ಪ್ರತಿಯೊಂದು ಜಾಗನೂ ನಿಧಾನವಾಗಿ ಚೆನ್ನಾಗಿ ನೋಡಿಕೊಂಡು ಮುಂದುವರಿಬೋದು. ಕ್ರೂಸ್ ಒಳಗಡೆ ಕೂತ್ಕೊಂಡ್ರೆ ಇಷ್ಟು ಚೆನ್ನಾಗಿ ಎಂಜಾಯ್ ಮಾಡೋಕ್ಕಾಗಲ್ಲ ಅಂತ ಎಲ್ಲ ಮೇಲೆ ಕೂತಿದ್ವಿ. ಆದರೆ ತುಂಬ ಚಳಿ ಇತ್ತು, ಗಾಳಿ ಅಂತೂ ತುಂಬ ಬೀಸ್ತಾ ಇತ್ತು. ನೆಪೋಲಿಯನ್ ಬೋನಾಪಾರ್ಟೆ ತನ್ನ ಸೈನಿಕರಿಗೆ ಕಟ್ಟಿದ ಆಸ್ಪತ್ರೆ ಇದು. ಈಗಾಗಲೇ ಸುಮಾರು 8 ಗಂಟೆ 20 ನಿಮಿಷನೇನೋ ಆಗಿತ್ತು. ಸೂರ್ಯ ಮುಳುಗ್ತಾ ಇದ್ದಾನೆ. ಆಕಾಶದಲ್ಲಿ ಕಿತ್ತಲೆ ಬಣ್ಣ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಐಫಿಲ್ ಟವರ್ ಹತ್ರ ಹೋಗ್ತಾ ಇದ್ವಿ. ಅಲ್ಲೊಂದು ಸುರಂಗ ರಸ್ತೆ ಇದೆ. ಇಲ್ಲಿ ಇಂಗ್ಲೆಂಡಿನ ರಾಜಕುಮಾರಿ ಡಯಾನಾ ಆಕ್ಸಿಡೆಂಟಾಗಿ ಸತ್ತಿದ್ದ ಜಾಗ ಅಂತ ಹೇಳಿ ತೋರಿಸಿದ್ರು. ಅದ್ರ ಮೇಲೆ ಒಂದು ಜ್ಯೋತಿದು ಪ್ರತಿಮೆನ ಮಾಡಿಟ್ಟಿದ್ದಾರೆ. ಇದ್ರ ಹೆಸರು ಫ್ಲೇಮ್ ಆಫ್ ಲಿಬರ್ಟಿ. ನಾವು ಐಫಿಲ್ ಟವರ್ ಹತ್ರ ಹೋದಾಗಲೇ ರಾತ್ರಿ 9:30 ಆಗಿತ್ತು. ಇನ್ನು ಅರ್ಧ ಗಂಟೆನಲ್ಲಿ ಲೈಟ್ಗಳು ಬ್ಲಿಂಕ್ ಆಗುತ್ತೆ. ಅಂದರೆ ಪ್ರತಿ 1 ಗಂಟೆಗೆ 5 ನಿಮಿಷ ಲೈಟನ್ನು ಬ್ಲಿಂಕ್ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂತ ಹೇಳಿದರು. ಹಾಗಾಗಿ 9:30ಗೆಲ್ಲ ಹೋದ್ವಿ. ಐಫಿಲ್ ಟವರ್ನ ಬೆಳಗ್ಗೆ ಹೊತ್ತು ನೋಡಲಿಕ್ಕೆ ಸುಮಾರಾಗಿ ಕಾಣಿಸುತ್ತೆ. ಆದರೆ ರಾತ್ರಿ ಹೊತ್ತು ನೋಡಲಿಕ್ಕೆ ಒಂಥರ ಸುಂದರವಾಗಿ ಕಾಣಿಸುತ್ತೆ. ಯಾಕೆಂದರೆ ಅದಕ್ಕೆ ಲೈಟ್ಗಳಿಂದ ಅಲಂಕಾರ ಮಾಡಿರ್ತಾರೆ. ಆ ಲೈಟ್ ಬೆಳಕಲ್ಲಿ ಐಫಿಲ್ ಟವರ್ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಗಂಟೆಗೊಂದು ಸಾರಿ 5 ನಿಮಿಷ ಈ ಥರ ಲೈಟ್ಗಳನ್ನ ಬ್ಲಿಂಕ್ ಮಾಡ್ತಾರೆ. ಇಂದಿನ ಪ್ರವಾಸದ ಬಗ್ಗೆ ನನ್ನ ಅನುಭವನ ಈ ವಿಡಿಯೋದಲ್ಲೇ ಹಂಚ್ಕೊಂಡಿದ್ದೀನಿ. ನನಗಂತೂ ತುಂಬ ಖುಷಿಯಾಯಿತು, ತುಂಬ ಚೆನ್ನಾಗಿತ್ತು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ತೆ.